ಇವತ್ತಿನ ವಿಡಿಯೋ ಕೋಳಿ ಬಗ್ಗೆ ಆಗಲಿ ಮೊಲದ ಬಗ್ಗೆ ಆಗಲಿ ಆಗಿರೋದಿಲ್ಲ. ಏನಪ್ಪ ಅಂತಂದರೆ ಇಲ್ಲೊಬ್ಬ ಅಣ್ಣ ಕಮೆಂಟ್ ಮಾಡಿದ್ರು, ಅಣ್ಣ ಹಸುಗಳಿಗೆ ಉನ್ನೆ ಜಾಸ್ತಿ ಆಗ್ಬಿಟ್ಟೈತೆ, ಈ ಉನ್ನೆಗೆ ಏನು ಔಷಧಿ ಐತೆ ಒಂದು ಸ್ವಲ್ಪ ಹೇಳೋಣ, ಹೈನುಗಾರಿಕೆವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಹೈನುಗಾರಿಕೆ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಅಂತಂದರೆ ಹೈನುಗಾರಿಕೆ ಬಗ್ಗೆ ನನಗೆ ಅಷ್ಟೊಂದು ತಿಳ್ಕೊಂಡಿಲ್ಲ. ಉನ್ನೆಗೆ ಯಾವ ಔಷಧಿ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಈ ಉನ್ನೆದನ್ನ ನಿಮಗೆ ಬೀಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಪಕ್ಕಾ ರಿಸಲ್ಟ್ ಬರುವಂಥದ್ದು, ನೀವು ಬಳಸ್ತಾ ಇರುವಂಥದ್ದು ಉನ್ನೆಗೆ, ಹಸುವಿನ ಉನ್ನೆಗೆ ನಿಮ್ಮ ಹತ್ರ ಏನಾದರೂ ಪಕ್ಕಾ ಔಷಧಿ ಇತ್ತು ಅಂತಂದರೆ ನಿಮ್ಮ ಹತ್ರ ಹೈನುಗಾರಿಕೆ ಮಾಡಿರೋರು ಅಂದರೆ ನೀವು ತಿಳ್ಕೊಂಡಿರೋದು ಒಂದು ಸ್ವಲ್ಪ ಹೇಳ್ಕೊಡ್ರಪ್ಪ. ಅದರಲ್ಲಿ ಏನದರಲ್ಲಿ ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ನೀವು ಹೇಳೋದ್ರಿಂದ ಏನು ಅದ್ರಲ್ಲಿ ಕಳೆದೋಗುವಂಥದ್ದು ಇರುವುದಿಲ್ಲ. ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂತಂದರೆ ಹೈನುಗಾರಿಕೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ನಿಮಗೆ ಗೊತ್ತಿರೋದು, ಅಂದರೆ ನಿಮಗೆ ಗೊತ್ತಿರೋ ಮಾಹಿತಿಗಳಲ್ಲಿ ನಾನು ತುಂಬ ಜನ ಕೇಳ್ತೀನಿ. ನಾನು ಮುಂದೆ ಹಸ ಮಾಡಬೇಕು ಅಂತಿದ್ವಿ, ನಮ್ಮ ಹತ್ರನೂ ಈಗ ಒಂದು ಹಸ ಇದೆ. ಬಟ್ ಅದರಲ್ಲಿ ಅವರು ತುಂಬ ಜನ ಕೇಳಿರೋದೇನು ಅಂತಂದರೆ ಹಸುಗಳಿಗೆ ಉನ್ನೆಗಳಾಗ್ತಿದೆ ಮತ್ತು ನೊಣಗಳು ಬರ್ತಿದೆ, ಏನು ಅದಕ್ಕೆ ರೀಸನ್ನು ಮತ್ತು ಅದರಲ್ಲಿ ಏನು ಅಂತಂದರೆ ಇವಾಗ ಅದು ಇದು ಹಸಿಂದು ಉನ್ನೆಗೆ ಏನು ಔಷಧಿ ಹಾಕಬೇಕು ಅಂತ ಒಂದು ಸ್ವಲ್ಪ ನಿಮ್ಮ ಹತ್ರ ಮಾಹಿತಿಗಳಿತ್ತು ಅಂತಂದರೆ ಹೈನುಗಾರಿಕೆಯವರು ಪ್ಲೀಸ್ ಕಮೆಂಟ್ ಮಾಡಿ. ಬಟ್ ನಿಮಗೆ ಹಸಿನ ಬಗ್ಗೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ ಅವ್ರಿಗೆ ಬೇಕಾದ್ರೆ ಕೊಡಿ, ಅಂದರೆ ಕಮೆಂಟ್ ಮಾಡಿ ಅವರೇ ತಿಳ್ಕೊತಾರೆ. ನೀವು ಕಮೆಂಟ್ ಮಾಡಿದ್ರೆ ಸಾಕು, ಅವ್ರಿಗೇನಾದರೂ ಬೇಕಾಗಿರೋ ವಿಚಾರ ನಾನೇ ವೀಡಿಯೋ ಮಾಡಿ ಕೇಳ್ತೀನಿ. ಅಂದರೆ ಇದೊಂದು ಸರ್ಕಲ್ ಅಷ್ಟೇ, ಇದರಲ್ಲಿ ಏನು ಸೋಷಲ್ ಮೀಡಿಯಾನ ನಾವು ಬ್ಯಾಡಾಗೇನು ಯೂಸ್ ಮಾಡ್ಕೊತಲ್ಲ, ಗುಡ್ಡಾಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ಬಟ್ ಅದರಲ್ಲಿ ಕೇಳ್ತಾ ಇರೋದೇನಪ್ಪ ಅಂದರೆ ನೀವು ಕಮೆಂಟ್ ಮಾಡಿ, ಅವರು ಒಂದು ಸ್ವಲ್ಪ ಉಪಯೋಗ ಆಗುತ್ತೆ. ಅದರಲ್ಲಿ ಏನಿಲ್ಲ. ಇನ್ನು ನೀವು ಹೇಳುವಂಥದ್ರಲ್ಲಿ ನಿಮಗೆ ಉನ್ನೆಗೆ 100% ರಿಸಲ್ಟ್ ಬರುವಂಥ ಔಷಧಿ ಯಾವುದಿದೆ ಅದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್.